ಕೀರ್ತನೆಗಳು 116ನೇ ಅಧ್ಯಾಯ 12 ಮತ್ತು 13ನೇ ವಚನ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆ ಸಲ್ಲಿಸುವೆನು. ಕರ್ತನಲ್ಲಿ ಪ್ರೀತಿ ದೇವಜನರೇ, ಇವತ್ತು ನಾನು ನೀವು ನಿಂತಿದ್ದೇವೆಂಬುದಾಗಿ ನೋಡುವುದಾದರೆ ದೇವರು ನಮ್ಮ ಮೇಲೆ ಅತಿಶಯವಾದಂಥ ಕೃಪೆಯನ್ನು ಇಟ್ಟುಕೊಂಡೇ ನಡೆಸ್ತಾ ಬಂದಿದ್ದಾರೆ. ಈವರೆಗೂ ಈ ವರ್ಷದ ಪ್ರಾರಂಭದಿಂದ ನೋಡುವುದಾದರೆ ಅನೇಕ ಜನಗಳು ನಮ್ಮ ಕಣ್ಣ ಮುಂದೆ ಇದ್ದಂಥವರಿಲ್ಲ. ಅನೇಕರು ಮರಣಿಸಲ್ಪಟ್ಟರು. ಅನೇಕರ ಜೀವಿತದಲ್ಲಿ ಬಂದಂಥ ಸೋಲು, ಹೋರಾಟ, ಇಕ್ಕಟ್ಟು ಅವರು ಮರಣಿಸುವ ಹಾಗೆಯೂ ಸಹ ಮಾಡಿತು. ಆದರೆ ನಿಮ್ಮ ಜೀವಿತದಲ್ಲಿ ಹಾಗೆ ಆಯಿತಾ ಎಂಬುದಾಗಿ ನೋಡುವುದಾದರೆ ಇಲ್ಲ. ದೇವರು ಅವುಗಳೆಲ್ಲದರಿಂದಲೂ ತಪ್ಪಿಸಿ ಈ ವರ್ಷದ ಕಡೆಯ ದಿನಗಳಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಈ ದಿನದಲ್ಲಿ ನೀವು ಇಷ್ಟು ಕಾರ್ಯಗಳನ್ನು ಮಾಡಿರಿ. ದೇವರಿಗೋಸ್ಕರವಾಗಿ ನೀವು ಏನೆಲ್ಲ ಕಾರ್ಯವನ್ನು ಮಾಡಿದ್ರೋ ಪಟ್ಟಿ ಮಾಡಿ ಅದಕ್ಕೋಸ್ಕರವಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ರಿ. ಯಾಕಂದರೆ ಅಷ್ಟು ಕಾರ್ಯಗಳನ್ನು ಮಾಡಲಿಕ್ಕಾಗಿ ದೇವರು ನಿಮಗೆ ಸಹಾಯವನ್ನು ಮಾಡಿದ್ದಾರೆ. ಮತ್ತು ಮಾತ್ರವಲ್ಲದೆ ನೀವು ದೇವರು ನಿಮ್ಮ ಒಂದು ಸಂಬಂಧ ಎಷ್ಟರ ಮಟ್ಟಿಗೆ ಇತ್ತು, ನಿಮಗೆ ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಅದನ್ನು ಬರೆದು ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ರಿ. ಮಾತ್ರವಲ್ಲದೆ ಕೆಲವೊಂದು ಸಮಯಗಳು ನೀವು ದೇವರಿಗೆ ತಪ್ಪಾದದನ್ನು ಮಾಡಿದ್ರಲ್ವಾ, ಅದೆಲ್ಲವನ್ನು ಬರೆದಿಟ್ಟು ಅವೆಲ್ಲವನ್ನು ಯೇಸುವಿನ ರಕ್ತದಲ್ಲಿ ನಿವಾರಣೆ ಮಾಡುವ ಹಾಗೆಯೂ ಮಾತ್ರವಲ್ಲದೆ ನಂತರದಲ್ಲಿ ಅವುಗಳನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಟ್ಟು ಹಾಕ್ರಿ. ಯಾಕಂದರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಂಥ ಪ್ರತಿಯೊಬ್ಬರು ಸಹ ಬೆಂಕಿಗೆ ತಾನೇ ಹೋಗಲ್ಪಡ್ತಾರೆ. ಆ ವಿಷಯದಲ್ಲಿ ನೀವು ಸಹ ಅದನ್ನು ಸುಡಲ್ಪಟ್ಟು ಒಂದು ಹೊಸದಾದಂಥ ಜೀವಿತವನ್ನು ಕರ್ತನ ಸಮ್ಮುಖದಲ್ಲಿ ಅವರ ಬಳಿಯಲ್ಲಿ ಒದಗಿಸಿಕೊಡುವ ಹಾಗೆ ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡ್ರಿ. ಪಶ್ಚಾತ್ತಾಪಕ್ಕಿಂತ ಮನಸ್ಸಾಂತರ ಉತ್ತಮವಾದದ್ದು. ದಾವೀದನ್ನು ನೋಡುವುದಾದರೆ ಅವನು ಮಾಡಿದಂಥ ತಪ್ಪನ್ನೇ ತಿರುಗಿ ಮಾಡೋದಿಲ್ಲ, ಯಾಕಂದರೆ ಮನಸ್ಸಾಂತರ ಪಟ್ಟ. ಇಂದು ನೀವು ಪಶ್ಚಾತ್ತಾಪ ಪಡದಂತೆ ಪಶ್ಚಾತ್ತಾಪದ ಜೊತೆಯಲ್ಲಿ ಮನಸ್ಸಾಂತರವನ್ನು ಪಡುವುದಾದರೆ ನಿಜವಾಗಿ ದೇವರು ಅದಕ್ಕೆ ಸಹಾಯ ಮಾಡುವವರಾಗಿದ್ದಾರೆ. ನೀವು ಅನುಭವಿಸಲ್ಪಟ್ಟಂಥ ದುಃಖ, ನೋವು, ಇಕ್ಕಟ್ಟು, ಹೋರಾಟ, ಪಾಪ, ಬಲಹೀನತೆ ಇವೆಲ್ಲ ಕಾರ್ಯಗಳಲ್ಲೂ ಸಹ ಈ ವರ್ಷದ ಈ ದಿನಕ್ಕೆ ಅದು ಮುಕ್ತಾಯವಾಗಲ್ಪಡಲಿ. ನೂತನ ವರ್ಷದಲ್ಲಿ ನಿರೀಕ್ಷೆ ಇರುವಂಥ ನಿಮಗೆ ಯೇಸು ಕರ್ತನ ನಾಮದಲ್ಲಿ ಹೊಸ ವರ್ಷವನ್ನು ಕರ್ತನು ತಾನೇ ಆಶೀರ್ವಾದಕರವಾಗಿ ಕೊಡಲಿ ಎಂಬುದಾಗಿ ಹೇಳಿ ನಾನು ಸಹ ಪ್ರಾರ್ಥಿಸುವನಾಗಿದ್ದೇನೆ. ಇನ್ನು ಬರುವಂತಹ ನೂತನ ವರ್ಷದಲ್ಲಿ ದೇವರು ತಾನೇ ನಿಮ್ಮನ್ನು ಯಥೇಚ್ಛವಾಗಿ ಉಪಯೋಗಿಸಲಿಕ್ಕೋಸ್ಕರವಾಗಿಯೂ ಸಹ ಒಪ್ಪಿಸಿಕೊಡ್ರಿ. ಹೊಸ ಹರಕೆಗಳನ್ನು ಮಾಡೋದಕ್ಕಿಂತ ಮೊದಲು ನೀವು ಮಾಡಿದಂಥ ಹರಕೆಗಳನ್ನು ನೀವು ನೆರವೇರಿಸಿದ್ದೀರಾ ಹಾಗೆ ಆಲೋಚನೆ ಮಾಡಿರಿ. ಅವುಗಳನ್ನು ನೆರವೇರಿಸಿದ ನಂತರದಲ್ಲಿ ಹೊಸ ಹರಕೆಗಳನ್ನು ಮಾಡಿರಿ. ಯಾಕಂದರೆ ಬಾಯಿ ತಪ್ಪಿ ನೀವು ಹರಕೆಗಳನ್ನು ಮಾಡಿ ಎಷ್ಟೋ ವಿಧವಾಗಿ ಆ ವಿಷಯದಲ್ಲಿ ಸೋತು ಹೋಗಿದ್ದೀರಲ್ವಾ. ಹಾಗಾಗಿ ಹಳೆಯ ಹರಕೆಗಳನ್ನು ದೇವರಿಗೆ ಏನನ್ನು ಮಾಡ್ತೀನಿ ಎಂಬುದಾಗಿ ಹೇಳಿದಿರೋ ಅದೆಲ್ಲವನ್ನು ತೀರಿಸಿದ ನಂತರದಲ್ಲಿ ಹೊಸದಾಗಿ ನೀವು ಕರ್ತನ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ನಡೆಯುವಂಥದ್ದು ಸಹ ಉತ್ತಮವಾದದ್ದು. ಹಾಗಾಗಿ ಈ ನೂತನ ವರ್ಷಕ್ಕೆ ಕರ್ತನು ನಿಮ್ಮನ್ನು ಆಶೀರ್ವದಿಸುವ ಹಾಗೆಯೂ ಕರ್ತನು ನಿಮ್ಮನ್ನು ಅಪ್ಪಿಕೊಳ್ಳುವಾಗ ಆತನ ಸಮೀಪದಲ್ಲಿ ಬಂದು ಈ ನೂತನ ವರ್ಷವನ್ನು ನೀವು ಬರಮಾಡಿಕೊಳ್ಳ್ರಿ. ದೇವರು ನಿಮ್ಮ ಸಂಗಡವಿರುತ್ತಾರೆ. ಮತ್ತೊಮ್ಮೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೂತನ ವರ್ಷವನ್ನು ಕೊಡುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈ ವರ್ಷವೆಲ್ಲವೂ ನಮ್ಮ ನಡೆಸಿದಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್.